मनोहराणि दृश्यानि दर्शं दर्शं प्राप्ता वयं काशीतीर्थं सुरम्यस्य तीर्थस्थानस्य यात्रां विधातुं निश्चयः कृतः यथा कालच्चागतं बाष्पयानाम् अध्यारोह्य प्रस्थिता वयं स्वच्छ जल वाहिन्यो नद्यो मानसमाह्लादयन्ति स्म। श्री गुरुभ्यो नमः हरिः ओम। भवतां सर्वेषामपि चतुर्थ षाण्मासिक संस्कृत कक्ष्यां प्रति स्वागतम्। मम नाम भारती, अहं विद्याश्रम विद्यालये संस्कृत विभागे कार्यं करोमि। प्रिय ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ 4ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗೆ 4ನೇ ಸೆಮಿಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ನೀವು ಹಿಂದಿನ ತರಗತಿಗಳಲ್ಲಿ ಇದುವರೆಗೂ 3 ಪಾಠಗಳ ವಿಚಾರವನ್ನ ತಿಳ್ಕೊಂಡಿದ್ರಿ. ಇಂದು 4ನೇ ಪಾಠವಾದಂತಹ ತೀರ್ಥಯಾತ್ರಾ ವರ್ಣನಂ, ಡಾಕ್ಟರ್ ಬಾಬುರಾಮ್ ತ್ರಿಪಾಠಿ ಅವರು ಬರೆದಿರುವಂತಹ ತೀರ್ಥಯಾತ್ರಾ ವರ್ಣನಂ ಎನ್ನುವಂತಹ ಪಾಠವನ್ನ ನಾನು ಪ್ರಾರಂಭ ಮಾಡ್ತೇನೆ. ಮಕ್ಕಳೇ, ಬನ್ನಿ, ಏನೆಲ್ಲ ವಿಚಾರಗಳಿದೆ ತೀರ್ಥಯಾತ್ರಾ ವರ್ಣನಂ ಎನ್ನುವಂತಹ ಪಾಠದಲ್ಲಿ ಅನ್ನೋದನ್ನ ನೋಡೋಣ. ವಿದ್ಯಾರ್ಥಿಗಳೇ, ಇಂದು ನಾವು ಡಾಕ್ಟರ್ ಬಾಬುರಾಮ್ ತ್ರಿಪಾಠಿ ಅವರು ಬರೆದಿರುವಂತಹ ತೀರ್ಥಯಾತ್ರಾ ವರ್ಣನಂ ಎನ್ನುವಂತಹ ಪಾಠದ ವಿಚಾರವನ್ನ ನೋಡೋಣ. ಈ ತೀರ್ಥಯಾತ್ರಾ ವರ್ಣನೆ, ತೀರ್ಥಯಾತ್ರೆಯ ವರ್ಣನೆಯ ಬಗ್ಗೆ ಕೊಟ್ಟಿದ್ದಾರೆ ಪಾಠದಲ್ಲಿ. ಈ ತೀರ್ಥಯಾತ್ರೆ ಎಲ್ಲಿಗೆ ಹೋದ್ರು ವಿದ್ಯಾರ್ಥಿಗಳು ಅಂದ್ರೆ ಕಾಶಿ ಕ್ಷೇತ್ರಕ್ಕೆ ಹೋದ್ರು. ಎಲ್ಲಿಗೆ ಹೋದ್ರು? ಕಾಶಿ ಕ್ಷೇತ್ರಕ್ಕೆ ಹೋಗಿದ್ದು. ಅಂತಹ ಪರಮ ಪವಿತ್ರವಾದಂತಹ ಕಾಶಿಯ ವಿಚಾರನ ಒಂದೆರಡು ಮಾತುಗಳಲ್ಲಿ ನಿಮ್ಗೆ ತಿಳಿಸ್ತೀನಿ ಮಕ್ಕಳೇ. ವಿದ್ಯಾರ್ಥಿಗಳೇ, ತೀರ್ಥಯಾತ್ರಾ ವರ್ಣನಂ ಈ ಪಾಠವನ್ನ ಬರೆದಿರುವಂತಹವರು ಈಗಾಗಲೇ ನಾನು ತಿಳಿಸಿದಂತೆ ಡಾಕ್ಟರ್ ಬಾಬುರಾಮ್ ತ್ರಿಪಾಠಿ ಅವರು. ಈ ಚಿತ್ರವನ್ನ ನೋಡ್ತಿದ್ದಂತೆಯೇ ನಿಮ್ಮ ಮನಸ್ಸಿನಲ್ಲಿ ಭಾವನೆಗಳು ಉಂಟಾಗ್ಬೋದು. ಓ, ಇದು ಕಾಶಿ ಕ್ಷೇತ್ರದ ಚಿತ್ರ ಅಂತ ಹೇಳಿ. ಅಂತಹ ಪರಮ ಪವಿತ್ರವಾದಂತಹ ನಗರ ನಮ್ಮ ಕಾಶಿ ಕ್ಷೇತ್ರ. ಅಂತಹ ಕಾಶಿ ಕ್ಷೇತ್ರದ ವರ್ಣನೆಯನ್ನ ಡಾಕ್ಟರ್ ಬಾಬುರಾಮ್ ತ್ರಿಪಾಠಿ ಅವರು ಮಾಡಿದ್ದಾರೆ. ಏನೆಲ್ಲ ವಿಚಾರವನ್ನ ಈ ಪಾಠದಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿಸುವ ಮುಂಚೆ ಈ ಕಾಶಿ ಕ್ಷೇತ್ರದ ಬಗ್ಗೆ 4 ಮಾತುಗಳನ್ನ ನಿಮಗೆ ತಿಳಿಸ್ತೀನಿ. ಕಾಶಿ ಕ್ಷೇತ್ರವು ಭಾರತದ ಅತ್ಯಂತ ಪ್ರಾಚೀನವಾದಂತಹ ಒಂದು ನಗರ ಅಂತಾನೆ ನಾವು ಹೇಳಬಹುದಾಗಿದೆ. ಈ ಕಾಶಿ ಕ್ಷೇತ್ರವನ್ನ ವಾರಣಾಸಿ ಅಂತಲೂ ಕೂಡ ಕರೀತಾರೆ. ಭಾರತೀಯರ ಪರಮ ಪವಿತ್ರವಾದಂತಹ ಯಾತ್ರಾ ಸ್ಥಳ ನಮ್ಮ ಕಾಶಿ ಕ್ಷೇತ್ರ. ಈ ಕಾಶಿ ಕ್ಷೇತ್ರದಲ್ಲಿ ಪವಿತ್ರವಾದಂತಹ ಗಂಗಾ ನದಿಯು ಹರಿತಾ ಇದೆ. ಈ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ಸಕಲ ಪಾಪಗಳು ಕೂಡ ನಾಶವಾಗುತ್ತೆ ಅಂತ ಉಕ್ತಿಯೇ ಇದೆ. ಅದರಂತೆಯೇ ಈ ಕ್ಷೇತ್ರದ ಸ್ವಾಮಿಯಾದಂತಹ ವಿಶ್ವನಾಥನ ದರ್ಶನವನ್ನ ಮಾಡಿದ್ರೆ ಬಹಳ ಪುಣ್ಯ ಸಿಗುತ್ತೆ ಎನ್ನುವಂತಹ ಒಂದು ವಿಚಾರ ಕೂಡ ಇದೆ. ಭಾರತದ ಜ್ಯೋತಿರ್ಲಿಂಗಗಳಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಜ್ಯೋತಿರ್ಲಿಂಗ ಬಂದು ನಮ್ಮ ಕಾಶಿ ವಿಶ್ವನಾಥನ ಸನ್ನಿಧಿ. ಪರಶಿವನಿಗೆ ಬಹಳ ಇಷ್ಟವಾದಂತಹ ಜಾಗ ಈ ಕಾಶಿ ಕ್ಷೇತ್ರ. ಈ ಕಾಶಿ ಕ್ಷೇತ್ರದ ದರ್ಶನವನ್ನ ಇಡೀ ದೇಶದಿಂದ ಮತ್ತು ವಿದೇಶಗಳಿಂದ ಕೂಡ ಬಂದು ಜನರು ಮಾಡ್ತಾರೆ. ಅಂತಹ ಪರಮ ಪವಿತ್ರವಾದಂತಹ ಪುಣ್ಯವು ಲಭಿಸುವಂತಹ ಜಾಗ ಈ ಕಾಶಿ ಕ್ಷೇತ್ರ ಅಂತ ಹೇಳ್ತಾರೆ. ಮತ್ತು ಈ ಕಾಶಿ ಕ್ಷೇತ್ರದಲ್ಲಿ ದಹನವನ್ನ ಮಾಡಿದರೆ, ಯಾರಾದರೂ ಸತ್ತಾಗ ಅಲ್ಲಿ ಆ ದಹನವನ್ನ ಮಾಡಿದ್ರೆ, ಹೆಣಗಳನ್ನ ದಹನ ಮಾಡಿದ್ರೆ ಅವರಿಗೆ ಪುನರ್ಜನ್ಮ ಇರುವುದಿಲ್ಲ ಎನ್ನುವಂತಹ ಮಾತುಗಳನ್ನ ನಮ್ಮ ಪೂರ್ವಿಕರು ಕೂಡ ಹೇಳಿದ್ದಾರೆ. ಈ ಕಾಶಿ ಕ್ಷೇತ್ರದ ಹೆಸರು ರಾಮಾಯಣ ಮಹಾಭಾರತ ಕಾಲದಿಂದಲೂ ಬಂದಿದೆ. ಮತ್ತು 18 ಪುರಾಣಗಳಲ್ಲಿ, ಎಷ್ಟೋ ಪುರಾಣಗಳಲ್ಲಿ ಕಾಶಿ ಕ್ಷೇತ್ರದ ಮಹಿಮೆಯನ್ನ ತಿಳಿಸಿದ್ದಾರೆ. ಅಂತಹ ಒಂದು ಪುಣ್ಯಕ್ಷೇತ್ರ ನಮ್ಮ ಈ ಕಾಶಿ ಕ್ಷೇತ್ರ. ಈ ಕಾಶಿ ಕ್ಷೇತ್ರದ ಮಹಿಮೆಯನ್ನ ವರ್ಣನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಆ ಕ್ಷೇತ್ರದ ಬಗ್ಗೆ ವರ್ಣನೆ ಮಾಡಲು ಅನೇಕ ವಿಚಾರಗಳಿದೆ ಮಕ್ಕಳೇ. ಹಾಗಾಗಿ ನೀವು ಕಾಶಿ ಕ್ಷೇತ್ರದ ಪುಸ್ತಕವನ್ನ ತೆಗೆದುಕೊಂಡು ಅದರ ಬಗ್ಗೆ ಓದಬಹುದು. ಅದಲ್ಲದೆ ಜೀವನದಲ್ಲಿ ಒಮ್ಮೆಯಾದರೂ ಕಾಶಿ ಕ್ಷೇತ್ರವನ್ನ ನೋಡಲೇಬೇಕು ಅಂತ ನಾನು ಈ ತರಗತಿಯಲ್ಲಿ ನಿಮ್ಗೆಲ್ಲ ತಿಳಿಸ್ತೀನಿ ಮಕ್ಕಳೇ. ಅಂತಹ ಒಂದು ಪರಮ ಪವಿತ್ರವಾದಂತಹ ಪುಣ್ಯ ಕ್ಷೇತ್ರವೇ ನಮ್ಮ ಈ ಕಾಶಿ ಕ್ಷೇತ್ರ. ಹಿಂದೂ ಧರ್ಮದ ಪರಮ ಪವಿತ್ರವಾದಂತಹ ಯಾತ್ರಾ ಸ್ಥಳ ನಮ್ಮ ಕಾಶಿ ಕ್ಷೇತ್ರ. ಈ ಕಾಶಿ ಕ್ಷೇತ್ರದಲ್ಲಿ 88 ಘಾಟ್ಗಳಿದೆ ಅಂತ ನಾನು ಇವಾಗ ತಿಳಿಸಿದೆ. ಆ 88 ಘಾಟ್ಗಳಿಗೂ ಒಂದೊಂದು ಹೆಸರಿದೆ. ಪ್ರಾಚೀನ ಕಾಲದಿಂದಲೂ ಅಂದ್ರೆ ಪುರಾಣ ಕಾಲದಿಂದ ಇಂದಿನವರೆಗೂ ಕೂಡ ಬಹಳ ಪ್ರಖ್ಯಾತಿಯನ್ನು ಪಡೆದಿರುವಂತಹ
ಪರಮ ಪವಿತ್ರವಾದಂತಹ ಸ್ಥಳ ಅಂದರೆ ನಮ್ಮ ಕಾಶಿ ಕ್ಷೇತ್ರ ಅಂತ ನಾವು ಹೇಳಬಹುದಾಗಿದೆ. ಹಾಗಾಗಿ ಬನ್ನಿ ಮಕ್ಕಳೇ, ಈ ಕಾಶಿ ಕ್ಷೇತ್ರದ ಬಗ್ಗೆ ಏನು ವಿಚಾರವನ್ನ ಲೇಖಕರು ನಿಮ್ಮ ಪಠ್ಯಭಾಗದಲ್ಲಿ ಕೊಟ್ಟಿದ್ದಾರೆ ಎನ್ನುವುದನ್ನ ಇಂದಿನ ತರಗತಿಯಲ್ಲಿ ನೋಡೋಣ. ಕಾಶಿ ಕ್ಷೇತ್ರದ ವರ್ಣನೆಯನ್ನ ಬರೀ ಬಾಯಿನಿಂದ ಕೇಳಿದ್ರೆ ಸಾಲದು, ನಿಜವಾಗಿಯೂ ನೀವು ಅದರ ಅನುಭವವನ್ನು ಪಡೆದಾಗ ನಿಮಗೆ ಬಹಳ ಸಂತೋಷ ಸಿಗುತ್ತೆ. ಬನ್ನಿ ಮಕ್ಕಳೇ, ನೋಡೋಣ ಕಾಶಿ ಕ್ಷೇತ್ರದ ವಿಚಾರವಾಗಿ ಏನೆಲ್ಲ ಕೊಟ್ಟಿದ್ದಾರೆ ಲೇಖಕರು ಅಂತ ನೋಡೋಣ. ತೀರ್ಥಯಾತ್ರಾ ವರ್ಣನಂ ಅಂತ ಇದಕ್ಕೆ ಶಿರೋನಾಮೆ ಕೊಟ್ಟಿದ್ದಾರೆ, ತೀರ್ಥಯಾತ್ರೆಯ ವರ್ಣನೆ ಅಂತ. ಆ ತೀರ್ಥಯಾತ್ರಾ ವರ್ಣನೆ ಎಲ್ಲಿಗೆ ಅಂತ ಅಂದರೆ ಕಾಶಿ ಕ್ಷೇತ್ರಕ್ಕೆ. ಅಂತಹ ಕಾಶಿ ಕ್ಷೇತ್ರದ ವಿಚಾರವನ್ನ ನಾವು ತಿಳ್ಕೊತೀವಿ. ಹಾಗಾಗಿ ಇಲ್ಲಿ ಏನ್ ಪಾಠದಲ್ಲಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಏಕದಾ ವಿದ್ಯಾಲಯಸ್ಯ ಅವಕಾಶ ಸಮಯೇ ಕತಿಪಯೈಃ ಛಾತ್ರೋರ್ಮಿಲಿತ್ವಾ ಕಸ್ಯಚಿತ್ ಸುರಮ್ಯಸ್ಯ ತೀರ್ಥಸ್ಥಾನಸ್ಯ ಯಾತ್ರಾಂ ವಿಧಾತುಂ ನಿಶ್ಚಯಃ ಕೃತಃ. ಒಮ್ಮೆ ರಜೆಯ ಸಮಯದಲ್ಲಿ, ಯಾವಾಗ ರಜೆಯ ಸಮಯದಲ್ಲಿ ಹಲವಾರು ವಿದ್ಯಾರ್ಥಿಗಳು, ವಿದ್ಯಾಲಯದ ರಜೆಯ ಸಮಯದಲ್ಲಿ ಅನೇಕ ವಿದ್ಯಾರ್ಥಿಗಳು ಸೇರಿ ಎಲ್ಲರೂ ಕೂಡ ಒಂದು ಪ್ಲಾನ್ ಮಾಡ್ಕೊಳ್ತಾರೆ. ಏನ್ ಮಾಡ್ಕೊಳ್ತಾರೆ? ಒಂದು ಯೋಜನೆಯನ್ನ ಮಾಡ್ಕೊಳ್ತಾರೆ. ಏನ್ ಮಾಡ್ಕೊಳ್ತಾರೆ ಅಂದ್ರೆ ಅತಿ ಸುಂದರವಾದಂತಹ ಪುಣ್ಯಕ್ಷೇತ್ರದ ಯಾತ್ರೆಯನ್ನ ಮಾಡಲು ನಿರ್ಧರಿಸಿದರು. ಏನು, ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ರಜೆಯ ಸಮಯದಲ್ಲಿ ಯಾವುದಾದರೂ ಒಂದು ಪರಮ ಪವಿತ್ರವಾದಂತಹ ಪುಣ್ಯಕ್ಷೇತ್ರದ ದರ್ಶನವನ್ನ ಮಾಡೋಣ ಅಂತ ಹೇಳಿ ಅವರವರೇ ನಿರ್ಧಾರವನ್ನ ಮಾಡಿಕೊಂಡ್ರು. ಅದಾದ ನಂತರ ಅಥ ತೈಹಿ ಸರ್ವಸಮ್ಮತ್ಯ ಕಾಶೀತೀರ್ಥ ಯಾತ್ರಾಯೈ ಅಂತಿಮ ನಿರ್ಣಯೋ ವಿಹಿತಃ. ಅದಾದ ನಂತರ ಎಲ್ಲರೂ ಸೇರಿ ನಿರ್ಧಾರವನ್ನ ಮಾಡಿದ್ರು. ಎಲ್ಲಿ ಹೋಗೋಣ ಅಂತ ನಿರ್ಧಾರ ಮಾಡಿದ್ರು ಅಂದ್ರೆ ಕಾಶಿ ಕ್ಷೇತ್ರಕ್ಕೆ ಹೋಗೋಣ ಎಂದು ನಿರ್ಧಾರವನ್ನ ಮಾಡ್ಕೊಂಡ್ರು. ಇವರು ಪರಮ ಪವಿತ್ರವಾದಂತಹ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋಗೋಣ ರಜೆಯ ಸಮಯದಲ್ಲಿ ಅಂತ ನಿರ್ಧಾರ ಮಾಡಿಕೊಂಡು ಕಾಶಿ ಕ್ಷೇತ್ರಕ್ಕೆ ಹೋಗುವುದಾಗಿ ನಿರ್ಧಾರವನ್ನ ಮಾಡ್ಕೊಂಡ್ರು. ಕೊನೆಯದಾಗಿ ಕಾಶಿ ಯಾತ್ರೆಯು ಅಂಗೀಕೃತವಾಯಿತು. ಅಂದ್ರೆ ಎಲ್ಲರೂ ಕೂಡ ಒಟ್ಟಾರೆ ಸೇರಿ ಏನ್ ನಿರ್ಧಾರವನ್ನ ಮಾಡಿದ್ರು ಅಂದ್ರೆ ಕಾಶಿ ಯಾತ್ರೆಯನ್ನ ಮಾಡೋಣ, ಅಂದ್ರೆ ಕಾಶಿ ಕ್ಷೇತ್ರವನ್ನ ನೋಡ್ಕೊಂಡು ಬರೋಣ ಅನ್ನುವಂತಹ ಒಂದು ನಿರ್ಧಾರವನ್ನ ಮಾಡ್ಕೊಂಡ್ರು. ನಂತರ ಮಾಘ ಮಾಸಸ್ಯ ಮಾಯಾಂ ತಿಥೋ ವಯಂ ಸ್ವಸ್ವಗೃಹೇಭ್ಯಃ ಅತ್ಯವಶ್ಯಕಾನಿ ಯಾತ್ರೋಪಯೋಗಿನಿ ಸಕಲಾನಿ ವಸ್ತೂನಿ ಆದಾಯ ಅಶ್ವ ಶಕಟ ಸಹಾಯೇನ ಬಾಷ್ಪಯಾನ ವಿಶ್ರಾಮ ಸ್ಥಾನಂ ಪ್ರಾಪ್ತಾಹ ಅಂತ ಹೇಳ್ತಾರೆ. ಏನಾಯ್ತು ನಂತರ ಎಲ್ಲರೂ ನಿರ್ಧಾರವನ್ನ ಮಾಡಿಕೊಂಡ್ರು ರಜೆ ಸಮಯದಲ್ಲಿ ಯಾವುದಾದರೂ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಿ ಬರೋಣ ಅಂತ. ಆಗ ಎಲ್ಲರೂ ಕೂಡ ಎಲ್ಲರ ಒಪ್ಪಿಗೆಯ ಮೇರೆಗೆ ಕಾಶಿ ಕ್ಷೇತ್ರಕ್ಕೆ ಹೋಗೋಣ ಅಂತ ನಿರ್ಧಾರವನ್ನ ಮಾಡಿಕೊಂಡ್ರು. ಆನಂತರ ಆಗ ಮಾಘ ಮಾಸದ ಅಮಾವಾಸ್ಯೆಯ ದಿನದಂದು ನಮ್ಮ ಮನೆಗಳಿಂದ ಅತಿ ಅವಶ್ಯವಾಗಿ ಯಾತ್ರೆಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳನ್ನ ತೆಗೆದುಕೊಂಡು ಕುದುರೆ ಗಾಡಿಯ ಸಹಾಯದಿಂದ ರೈಲ್ವೆ ನಿಲ್ದಾಣವನ್ನ ತಲುಪಿದೆವು ಅಂತ ಹೇಳಿದ್ದಾರೆ. ಏನು, ಕಾಶಿ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದಾದ ನಂತರ ಮಾಘ ಮಾಸದ ಅಮಾವಾಸ್ಯೆಯ ದಿನದಂದು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಂದ ಯಾತ್ರೆಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಕುದುರೆ ಗಾಡಿಯ ಸಹಾಯದಿಂದ ರೈಲ್ವೆ ನಿಲ್ದಾಣವನ್ನ ತಲುಪಿದರು ಅಂತ ಈ ವಿಭಾಗದಲ್ಲಿ ತಿಳಿಸಿದ್ದಾರೆ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳ? ಇವಾಗ ಈ ಪಾಠ ಏನು ಅಂತ. ಪುರತಃ ಗಚ್ಚಾಮಃ. ಮುಂದೆ ಯಥಾ ಕಾಲಚ್ಚಾಗತಂ ಬಾಷ್ಪಯಾನ ಮಧ್ಯಾರೂಹ್ಯ ಪ್ರಸ್ಥಿತ ವಯಂ. ಅನಂತರ ಸರಿಯಾದ ಸಮಯಕ್ಕೆ ಅವರು ರೈಲ್ವೆ ನಿಲ್ದಾಣಕ್ಕೆ ಹೋಗಿದ್ರು ವಿದ್ಯಾರ್ಥಿಗಳು. ಅವರೆಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದಂತಹ ರೈಲನ್ನ ಹತ್ತಿ ಕುಳಿತೆವು ಅಂತ ತಿಳಿಸ್ತಾರೆ. ಮುಂದೆ ಪತಿ ವೇಗವತಿ ಯಾನೆ ಸ್ಥಿತ ವಯಂ ಬಹುವಿಧೇನ ಹಾಸ್ಯೇನ ಮನೋವಿನೋದಕಾರಿಣ ಸಂಗೀತೇನ ನಿರುದ್ದೇಶ್ಯೇನ ಕೋಲಾಹಲೇನ ಚ ಪರಮಾನಂದ ಮಮಂಧ ಮನುಭವಂತೋ ದೃಷ್ಟಿಪಥಮಾಗತಾನಿ ಬಹುವಿಧಾನಿ ಪ್ರಕೃತಿ ಮನೋಹರಾಣಿ ದೃಶ್ಯಾನಿ ಸಾಶ್ಚರ್ಯಂ ಅವಲೋಕಯಂತೋ. ಇದು ಇನ್ನು ಮುಂದುವರಿಯುತ್ತೆ ವಾಕ್ಯ, ದೊಡ್ಡ ವಾಕ್ಯ ಮಕ್ಕಳೇ. ಇವರು ಏನು ಸರಿಯಾದ ಸಮಯಕ್ಕೆ ಬಂದಂತಹ ರೈಲನ್ನು ಹತ್ತಿ ಕುಳಿತುಕೊಳ್ತಾರೆ. ಕುಳಿತುಕೊಂಡು ಅನಂತರ ವೇಗವಾಗಿ ಹೋಗುತ್ತಿರುವಂತಹ ರೈಲಿನಲ್ಲಿ ಹೋಗ್ತಾ ಇದ್ದಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರಯಾಣ ಮಾಡುವಾಗ ದಾರಿಯಲ್ಲಿ ವೇಗವಾಗಿ ಹೋಗುತ್ತಿದ್ದಂತಹ ರೈಲಿನಲ್ಲಿದ್ದಂತಹ ನಾವು ವಿವಿಧ ರೀತಿಯ ಹಾಸ್ಯದಿಂದ ಬಹುವಿಧೇನ ಹಾಸ್ಯೇನ
ಬಹುವಿಧವಾದಂತಹ ಹಾಸ್ಯದಿಂದ, ಮನೋವಿನೋದಕಾರಿಣ ಸಂಗೀತೇನ, ಮನೋವಿನೋದವನ್ನು ಕೊಡುವಂತಹ ಸಂಗೀತದಿಂದ, ನಿರುದ್ದೇಶೇನ ಕೋಲಾಹಲೇನ, ವಿನಾಕಾರಣವಾಗಿ ಮಾಡುತ್ತಿದ್ದಂತಹ ಕೋಲಾಹಲ ಅಂದರೆ ನಿಷ್ಕಾರಣವಾಗಿ ಕೋಲಾಹಲವನ್ನು ಮಾಡುತ್ತಾ. ಇದರ ಅನುಭವ ಎಲ್ರಿಗೂ ಆಗಿರುತ್ತೆ. ನೀವೆಲ್ಲ ಫುಲ್ ಫ್ಯಾಮಿಲಿನೋ ಅಥವಾ ಫ್ರೆಂಡ್ಸೋ ಟ್ರೈನಲ್ಲಿ ಹೋಗ್ತಾ ಇರುವಾಗ ಯಾವ ರೀತಿಯಲ್ಲಿ ಸಂತೋಷ ಆನಂದವನ್ನು ಅನುಭವಿಸ್ತೀರಾ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಮಕ್ಕಳು ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪರಮಾನಂದದಿಂದ, ಪರಮಾನಂದ ಭರಿತರಾಗಿ ಸಂತೋಷವನ್ನ ಅನುಭವಿಸುತ್ತಾ ದೃಷ್ಟಿಪಥಕ್ಕೆ ಬಿದ್ದಂತಹ ನಾನಾ ವಿಧವಾದಂತಹ ನಿಸರ್ಗ ಮನೋಹರವಾದ ದೃಶ್ಯಗಳನ್ನು ನೋಡುತ್ತಾ, ಏನು ಈ ರೀತಿಯಾಗಿ ಪರಮಾನಂದವನ್ನು ಅನುಭವಿಸುತ್ತಾ ದೃಷ್ಟಿಪಥ ಮಾಗತಾನಿ ಬಹುವಿಧಾನಿ ಪ್ರಕೃತಿ ಮನೋಹರಾಣಿ ದೃಶ್ಯಾನಿ ಸಾಶ್ಚರ್ಯಂ ಅವಲೋಕಯಂತೋ, ಬಹಳವಾಗಿ ನಿಸರ್ಗದ ಸೌಂದರ್ಯವನ್ನ, ದಾರಿಯಲ್ಲಿ ಅಕ್ಕಪಕ್ಕದಲ್ಲಿ ಕಾಣುವಂತಹ ದೃಷ್ಟಿಪಥದಲ್ಲಿ ಕಾಣುವಂತಹ ಎಲ್ಲ ದೃಶ್ಯಗಳನ್ನ, ಮನೋಹರವಾದಂತಹ ದೃಶ್ಯಗಳನ್ನ ನೋಡಿಕೊಂಡು, ಅದು ಏನಂದ್ರೆ ಆಶ್ಚರ್ಯದಿಂದ ನೋಡುತ್ತಾ, ದೃಷ್ಟಿಪಥಕ್ಕೆ ಬಿದ್ದಂತಹ ಎಲ್ಲ ಮನೋಹರವಾದ ದೃಶ್ಯಗಳನ್ನ ಆಶ್ಚರ್ಯದಿಂದ ನೋಡುತ್ತಾ, ಈ ಅನುಭವ ನಿಮಗೂ ಎಲ್ಲ ಕೂಡ ಆಗಿರುತ್ತೆ. ಈ ಪ್ರಕೃತಿ ಸೌಂದರ್ಯವನ್ನ ಯಾರು ತಾನೇ ನೋಡಿ ಆನಂದವನ್ನು ಪಡೋಲ್ಲ, ಆ ರೀತಿಯಾಗಿ ಬಹಳ ಆಶ್ಚರ್ಯಯುತವಾಗಿ ಆ ಪ್ರಕೃತಿ ಸೌಂದರ್ಯವನ್ನು ಕೂಡ ನೋಡಿಕೊಂಡು ಮುಂದೆ ಯತ್ರ ತತ್ರ ಫಲಪುಷ್ಪ ಪತ್ರಭಾರ ಸಂಭರಿತೇಷು ವಿಹಂಗಾನಾಂ ಕಲರವಂ ಶ್ರುತಿಪಥಮಾನಯಂತೋ ಗುಲ್ಮ ತರು ಲತಾಸೂಚ ಮಧುಮತ್ತ ಮಧುಕರಾಣಾಂ ಶ್ರುತಿ ಮಧುರಾನ್ ಆಲಾಪಾನ್ ಶ್ರಾವಂ ಶ್ರಾವಂ ಹರ್ಷಾತಿರೇಕೇಣ ವಿಕಸಿತ ಮುಖಾರವಿಂದ ಯಾತ್ರಾ ಸುಖಂ ಮನ್ವಭೂಮ. ಆನಂತರ ಏನಾಯ್ತು, ಆ ಪ್ರಕೃತಿಯ ಸೌಂದರ್ಯವನ್ನ ಆಶ್ಚರ್ಯದಿಂದ ನೋಡಿಕೊಂಡು ದಾರಿ ಉದ್ದಕ್ಕೂ ಅವ್ರುಗಳು ಬರ್ತಾ ಇದ್ರು. ಇನ್ನೂ ಏನೆಲ್ಲ ನೋಡಿದ್ರು ಅಂದ್ರೆ, ಯತ್ರ ಯತ್ರ ಫಲಪುಷ್ಪ ಪತ್ರಭಾರ ಸಂಭರಿತೇಷು ವಿಹಂಗಾನಾಂ ಕಲರವಂ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ದಾರಿ ಉದ್ದಕ್ಕೂ ಬರುವಾಗ ಪ್ರಕೃತಿಯ ಮನೋಹರವಾದಂತಹ ದೃಶ್ಯಗಳನ್ನು ಆಶ್ಚರ್ಯಚಕಿತರಾಗಿ ನೋಡ್ಕೊಂಡು ಬರ್ತಾ, ಎಲ್ಲೆಂದರಲ್ಲಿ ಹಣ್ಣು ಹೂಗಳು, ಚಿಗುರೆಲೆಗಳಿಂದ ದಟ್ಟವಾದಂತಹ ವೃಕ್ಷಗಳಲ್ಲಿ ಪಕ್ಷಿಗಳ ಕಲರವವನ್ನ ಕೇಳಿಸಿಕೊಳ್ಳುತ್ತಾ, ಪೊದೆ ಮರ ಮತ್ತು ಬಳ್ಳಿಗಳಲ್ಲಿ ಮಧುರವಾದಂತಹ ಮಧುಪಾನದಿಂದ ತುಂಬಿದಂತಹ ದುಂಬಿಗಳ ಕರ್ಣ ಮನೋಹರವಾದಂತಹ ಝೇಂಕಾರವನ್ನ ಕೇಳುತ್ತಾ ಕೇಳುತ್ತಾ ಅತಿಯಾದ ಆನಂದ ಮತ್ತೆ ಹರ್ಷ ಉಂಟಾಯಿತು. ಏನುಂಟಾಯಿತು ಅವರಿಗೆಲ್ಲ? ಬಹಳವಾದಂತಹ ಸಂತೋಷ ಅವರಿಗೆ ಉಂಟಾಯಿತು. ಯಾರಿಗೆ? ವಿದ್ಯಾರ್ಥಿಗಳು ತೀರ್ಥಯಾತ್ರೆಗೆ ಹೋಗ್ತಾ ಇದ್ದಾರಲ್ಲ, ಕಾಶಿ ಯಾತ್ರೆಗೆ, ಅವರಿಗೆ ಆ ರೈಲಿನಲ್ಲಿ ಈ ರೀತಿಯಾದಂತಹ ಅನುಭವಗಳು ಆಯಿತು. ಅದನ್ನ ಹೇಳ್ತಾರೆ, ಅತಿಯಾದ ಹರ್ಷದ ಮುಖವುಳ್ಳವರಾಗಿ ಈ ಎಲ್ಲ ಅನುಭವಗಳನ್ನ, ಯಾತ್ರೆಯ ಆನಂದವನ್ನ ಅನುಭವಿಸಿದೆವು ಅಂತ ಹೇಳ್ತಾರೆ ಈ ವಿಭಾಗದಲ್ಲಿ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಪ್ರಕೃತಿಯ ಸೌಂದರ್ಯದ ವರ್ಣನೆಯನ್ನ ಇಲ್ಲಿ ಮಾಡಿದ್ದಾರೆ. ಈ ವಿಭಾಗ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ. ಪ್ರಕೃತಿಯ ಮನೋಹರವಾದಂತಹ ದೃಶ್ಯಗಳನ್ನ ನೋಡ್ಕೊಳ್ತಾ, ಅನಂತರ ಎಲ್ಲ ಕಡೆಗಳಲ್ಲೂ ಫಲ ಪುಷ್ಪಗಳಿಂದ ತುಂಬಿದಂತಹ ಮರ ಗಿಡಗಳನ್ನು ಮತ್ತು ಪಕ್ಷಿಗಳ ಕಲರವ ಧ್ವನಿಯನ್ನು ಹಾಗೂ ಪೊದೆ ಮರ ಹಾಗೂ ಬಳ್ಳಿಗಳಲ್ಲಿ ಮಧುಪಾನದಿಂದ ತುಂಬಿದಂತಹ ದುಂಬಿಗಳ ಕರ್ಣ ಮನೋಹರವಾದಂತಹ ದುಂಬಿಗಳ ಝೇಂಕಾರವನ್ನು ಕೇಳುತ್ತಾ ಕೇಳುತ್ತಾ ಅತಿಯಾದ ಹರ್ಷದಿಂದ ಅರಳಿದ ಮುಖವುಳ್ಳವರಾಗಿ ಯಾತ್ರೆಯ ಆನಂದವನ್ನ ಅನುಭವಿಸಿದೆವು ಅಂತ ಹೇಳ್ತಾರೆ. ಏನು? ಯಾತ್ರೆಯ ಆನಂದವನ್ನ ಅನುಭವಿಸಿದ್ವಿ ಅಂತ ಈ ವಿಭಾಗದಲ್ಲಿ ತಿಳಿಸಿದ್ದಾರೆ. ಈ ವಿಭಾಗದ ಪಾಠ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಮಕ್ಕಳೇ. ಪುರತಃ ಗಚ್ಚಾಮಃ. ಮುಂದೆ ತತ್ರ ಚ ಕುತ್ರಚಿತ್ ಶ್ಯಾಮಲಾ ಭೂಮಿ ಕ್ವಚಿತ್ ಪಕ್ವ ಧಾನ್ಯ ವಿಶೇಷೈ ಪೀತವರ್ಣಾನಿ ಕ್ಷೇತ್ರಾಣಿ ಕ್ವಚಿತ್ ಹರಿತಂ ಘಾಸಂ ಚರಂತ್ಯೋ ಗಾವಃ ಕ್ರೀಡಾಪರಾಶ್ಚ ಮೃಗಶಾವಕಾಃ ಕ್ವಚಿಚ್ಚ ಸ್ವಚ್ಛ ಜಲ ವಾಹಿನ್ಯೋ ನದ್ಯೋ ಮಾನಸಮಾಹ್ಲಾದಯಂತಿ ಸ್ಮ. ಅನಂತರ ಹೀಗೆ ಅವರು ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಅವರು ಪ್ರಕೃತಿಯ ಮನೋಹರವಾದಂತಹ ದೃಶ್ಯಗಳನ್ನ ನೋಡ್ಕೊಳ್ತಾ ಬಂದ್ರು. ಕೆಲವೆಡೆಗಳಲ್ಲಿ ಅನಂತರ ತತ್ರ ಚ ಕುತ್ರಚಿತ್ ಶ್ಯಾಮಲಾ ಭೂಮಿ, ಅಲ್ಲಲ್ಲೇ ಕೆಲವು ಕಡೆ ಶ್ಯಾಮಲ ವರ್ಣದ ಭೂಮಿಯನ್ನ, ಕ್ವಚಿತ್ ಪಕ್ವಧಾನ್ಯ ವಿಶೇಷೈ ಪೀತವರ್ಣಾನಿ ಕ್ಷೇತ್ರಾಣಿ, ಕೆಲವೆಡೆಗಳಲ್ಲಿ ತೆನೆಗಳಿಂದ ಕೂಡಿರುವಂತಹ ಪೀತವರ್ಣದ ಗದ್ದೆಗಳನ್ನು, ಕ್ವಚಿತ್ ಹರಿತಂ ಘಾಸಂ ಚರಂತ್ಯೋ ಗಾವಃ, ಕೆಲವು ಕಡೆಗಳಲ್ಲಿ ಹಸಿರು ಹುಲ್ಲನ್ನು ಮೇಯುತ್ತಿರುವಂತಹ
ಹಸುಗಳನ್ನು, ಕೆಲವು ಕಡೆಗಳಲ್ಲಿ ಕ್ರೀಡಾನಿರತವಾಗಿರುವಂತಹ ಜಿಂಕೆಯ ಮರಿಗಳು, ಕೆಲವೆಡೆ ಹಸಿರು ಹುಲ್ಲನ್ನು ಮೇಯುತ್ತಿರುವಂತಹ ದನಗಳು, ಹಾಗೂ ಕೆಲವು ಕಡೆ ಕ್ರೀಡಾನಿರತವಾಗಿರುವಂತಹ ಜಿಂಕೆಯ ಮರಿಗಳು, ಹರಿವ ತಿಳಿನೀರಿನ ನದಿಗಳನ್ನು, ದಾರಿಯಲ್ಲಿ ಇರುವಂತಹ ಹರಿವ ತಿಳಿನೀರಿನ ನದಿಗಳನ್ನು, ಇವೆಲ್ಲವೂ ಕೂಡ ಮನಸ್ಸನ್ನ ಆಹ್ಲಾದಗೊಳಿಸುತ್ತಿದ್ದವು. ಇವೆಲ್ಲವೂ ಕೂಡ ಈ ಪ್ರಕೃತಿ ಸೌಂದರ್ಯವು ಮನಸ್ಸನ್ನ ಆಹ್ಲಾದಗೊಳಿಸುತ್ತಿತ್ತು. ಈ ವಿಭಾಗ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಪುರತಃ ಗಚ್ಚಾಮಃ. ನಂತರ ಏವಂ ವನೋಪವನಾನಾಂ ಮನೋಹರಾಣಿ ದೃಶ್ಯಾನಿ ದರ್ಶಂ ಪ್ರಾಪ್ತ ವಯಂ ಕಾಶೀತೀರ್ಥಂ. ಅನಂತರ ಏನಾಯಿತು, ಈ ರೀತಿಯಾಗಿ ವನ ಉಪವನಗಳು, ಪ್ರಕೃತಿಯ ಮನೋಹರವಾದಂತಹ ದೃಶ್ಯಗಳನ್ನು ನೋಡಿಕೊಂಡು ರೈಲಿನಲ್ಲಿ ಬರುತ್ತಿದ್ದಂತಹ ಅವರು ಎಲ್ಲಿಗೆ ಬಂದರು? ಕಾಶಿ ಕ್ಷೇತ್ರವನ್ನ ತಲುಪಿದರು. ಕಾಶಿ ಕ್ಷೇತ್ರವನ್ನ ತಲುಪಿದೆವು ಅಂತ ಹೇಳಿದ್ದಾರೆ ಇಲ್ಲಿ. ಹೀಗೆ ವನ ಉಪವನಗಳ ಮನೋಹರವಾದ ದೃಶ್ಯಗಳನ್ನ ನೋಡುತ್ತಾ ನಾವು ಕಾಶಿ ಕ್ಷೇತ್ರವನ್ನ ತಲುಪಿದೆವು. ಕಾಶಿ ಕ್ಷೇತ್ರವನ್ನ ತಲುಪಿದೆವು ಅಂತ ತಿಳಿಸಿದ್ದಾರೆ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಬಹಳ ಸುಲಭವಾದ ಪಾಠ, ಸುಂದರವಾದ ಪಾಠ, ಮತ್ತು ನಿಮಗೆ ಪರೀಕ್ಷೆಯಲ್ಲಿ ಸುಲಭವಾಗಿ ನೀವು ಅಂಕಗಳನ್ನ, ಈ ಪಾಠದಿಂದ ನೀವು ಉತ್ತಮವಾದಂತಹ ಅಂಕಗಳನ್ನ ಪಡ್ಕೋಬಹುದು ಮಕ್ಕಳೇ. ಈ ಚಿತ್ರದ ಮುಖಾಂತರ ನಿಮಗೆ ಪಾಠವನ್ನು ತೋರಿಸಿರೋದ್ರಿಂದ ಪಾಠ ಸುಲಭವಾಗಿ ಚೆನ್ನಾಗಿ ಅರ್ಥ ಆಗಲಿ ಎನ್ನುವ ಉದ್ದೇಶದಿಂದ ಈ ರೀತಿ ಚಿತ್ರಗಳನ್ನು ನಾವು ತೋರಿಸಿದ್ದೀವಿ. ಇದರ ಉಪಯೋಗವನ್ನು ನೀವು ಮಾಡ್ಕೊಳ್ಳಿ ಮಕ್ಕಳೇ. ಹಾಗಾಗಿ ಇಂದಿನ ಈ ತೀರ್ಥಯಾತ್ರಾ ವರ್ಣನಂ ಪಾಠದಲ್ಲಿ ಏನೆಲ್ಲ ಸಾರಾಂಶವನ್ನು ತಿಳ್ಕೊಂಡ್ರಿ ಅನ್ನೋದನ್ನು ನಾನು ಒಮ್ಮೆ ಹೇಳ್ತೇನೆ. ಈ ತೀರ್ಥಯಾತ್ರಾ ವರ್ಣನಂ ಎನ್ನುವಂತಹ ಪಾಠವನ್ನು ಬರೆದಿರುವವರು ಡಾಕ್ಟರ್ ಬಾಬುರಾಮ್ ತ್ರಿಪಾಠಿಯವರು. ಒಮ್ಮೆ ವಿದ್ಯಾಲಯದ ರಜೆಯ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ಯಾವುದಾದರೂ ಒಂದು ಪುಣ್ಯಕ್ಷೇತ್ರಕ್ಕೆ, ತೀರ್ಥಕ್ಷೇತ್ರಕ್ಕೆ ಹೋಗಿ ಬರೋಣ ಎಂದು ಒಂದು ನಿರ್ಧಾರವನ್ನು ಮಾಡ್ತಾರೆ. ಆಗ ಎಲ್ಲರ ಒಪ್ಪಿಗೆಯ ಮೇರೆಗೆ ಒಂದು ನಿರ್ಧಾರವನ್ನು ಮಾಡ್ಕೊಳ್ತಾರೆ. ಅದು ಕಾಶಿ ಕ್ಷೇತ್ರಕ್ಕೆ ಹೋಗೋದು ಎನ್ನುವಂತಹ ಒಂದು ನಿರ್ಧಾರವನ್ನು ಮಾಡ್ಕೋತಾರೆ. ಕಾಶಿ ಕ್ಷೇತ್ರ ದರ್ಶನವನ್ನು ಮಾಡ್ಕೊಂಡು ಬರೋಣ ಅಂತ ಹೇಳಿ. ಅದರಂತೆಯೇ ಅವರು ಮಾಘ ಮಾಸದ ಅಮಾವಾಸ್ಯೆಯ ದಿನದಂದು ಮನೆಯಿಂದ ಕಾಶಿ ಯಾತ್ರೆಗೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳನ್ನು, ಅಂದರೆ ವಸ್ತುಗಳನ್ನು ಕುದುರೆ ಗಾಡಿಯ ಸಹಾಯದಿಂದ ತೆಗೆದುಕೊಂಡು ಹೋಗಿ ರೈಲ್ವೆ ನಿಲ್ದಾಣವನ್ನ ತಲುಪ್ತಾರೆ. ಅನಂತರ ಸಮಯಕ್ಕೆ ಸರಿಯಾಗಿ ಬಂದಂತಹ ಆ ರೈಲನ್ನ ಹತ್ತಿ ಅವರು ವೇಗವಾಗಿ ಹೋಗುತ್ತಿರುವಂತಹ ಆ ರೈಲಿನಲ್ಲಿ ಬಹಳ ಸಂತೋಷಮಯವಾದಂತಹ ವಾತಾವರಣವನ್ನ ಅನುಭವಿಸ್ತಾರೆ. ತಮ್ಮಲ್ಲಿಯೇ ಆನಂದವನ್ನ ಅನುಭವಿಸುತ್ತಾ ವಿವಿಧ ರೀತಿಯ ಹಾಸ್ಯದಿಂದ, ಮನಸ್ಸಿಗೆ ಸಂತೋಷವನ್ನುಂಟು ಮಾಡುವಂತಹ ಸಂಗೀತದಿಂದ, ವಿನಾಕಾರಣವಾದಂತಹ ಕೋಲಾಹಲಗಳಿಂದ ಅತಿಯಾದ ಆನಂದವನ್ನ ಅನುಭವಿಸುತ್ತಾ ಎಲ್ಲೆಂದರಲ್ಲಿ ಸುಂದರವಾಗಿರುವಂತಹ ಗಿಡ ಮರ, ಎಲ್ಲೆಂದರಲ್ಲಿ ಹಣ್ಣು ಹೂಗಳು, ಚಿಗುರೆಲೆಗಳಿಂದ ವೃಕ್ಷಗಳಲ್ಲಿ ಮಾಡುತ್ತಿದ್ದಂತಹ ಪಕ್ಷಿಗಳ ಕಲರವವನ್ನ ಕೇಳಿಸಿಕೊಳ್ಳುತ್ತಾ, ಪೊದೆ ಮರ ಬಳ್ಳಿಗಳಲ್ಲಿ ಮಧುಪಾನದಿಂದ ಝೇಂಕಾರವನ್ನು ಮಾಡುತ್ತಿರುವಂತಹ ದುಂಬಿಗಳ ಝೇಂಕಾರವನ್ನ ಕೇಳುತ್ತಾ ಅತಿಯಾದ ಹರ್ಷದಿಂದ ಅರಳಿದ ಮುಖವುಳ್ಳವರಾಗಿ ಯಾತ್ರೆಯ ಆನಂದವನ್ನ ಅನುಭವಿಸಿದೆವು ಅಂತ ಹೇಳ್ತಾರೆ. ಅದಾದ ನಂತರ ಪ್ರಕೃತಿಯ ಸೌಂದರ್ಯದ ವರ್ಣನೆ ಇನ್ನೂ ಮಾಡ್ತಾರೆ. ಇಂತಹ ಒಂದು ಸುಂದರವಾದ ಪ್ರಕೃತಿಯ ಸೌಂದರ್ಯ ಎಲ್ಲರಿಗೂ ಕೂಡ ಮುದ ಕೊಡುವಂತಹದ್ದೇ. ಅನಂತರ ಅವರು ದಾರಿಯಲ್ಲಿ ಪುನಃ ಬರುವಾಗ, ಅನಂತರ ಅವರು ಇನ್ನೂ ಏನೇನೆಲ್ಲ ನೋಡಿದ್ರು ಯಾತ್ರೆ ಮಾಡುವಾಗ ಅಂತಂದ್ರೆ, ಕೆಲವೆಡೆ ಶ್ಯಾಮಲ ವರ್ಣವಾದಂತಹ ಭೂಮಿಯನ್ನು, ಹಾಗೂ ಕೆಲವು ಕಡೆ ಹಳದಿ ಬಣ್ಣದ ಭತ್ತದ ತೆನೆಗಳಿಂದ ಕೂಡಿರುವಂತಹ ಗದ್ದೆಗಳನ್ನು, ಕೆಲವೆಡೆ ಬಲಿತ ತೆನೆಗಳಿಂದ ಕೂಡಿರುವಂತಹ ಪೀತವರ್ಣದ ಗದ್ದೆಗಳನ್ನು, ಅಲ್ಲಲ್ಲೇ ಮೇಯುತ್ತಿರುವಂತಹ ದನಕರುಗಳನ್ನು, ಅಲ್ಲಲ್ಲೇ ವಿಹಾರ ಮಾಡುತ್ತಿರುವಂತಹ ಜಿಂಕೆಗಳನ್ನು, ಹರಿಯುವ ನದಿಗಳನ್ನು ಎಲ್ಲವನ್ನ ನೋಡಿಕೊಂಡು ಯಾತ್ರೆಯ ಸುಖವನ್ನ ಅವರು ಅನುಭವಿಸ್ತಾ ಇದ್ರು. ಹೀಗೆ ವನ ಉಪವನಗಳ ಸುಂದರವಾದಂತಹ ರಮಣೀಯವಾದಂತಹ ದೃಶ್ಯವನ್ನ ನೋಡುತ್ತಾ ಕಾಶಿ ಕ್ಷೇತ್ರವನ್ನ ತಲುಪಿದರು. ಎಲ್ಲಿಗೆ ತಲುಪಿದ್ರು? ಕಾಶಿ ಕ್ಷೇತ್ರವನ್ನ ತಲುಪಿದೆವು ಅಂತ ಹೇಳಿದ್ದಾರೆ. ಇಲ್ಲಿವರೆಗೆ ಇಂದಿನ ಪಾಠದ ಸಾರಾಂಶ ಮುಗ್ದಿದೆ ಮಕ್ಕಳೇ. ಇಂದಿನ ಪಾಠ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ. ಮುಂದಿನ ತರಗತಿಯಲ್ಲಿ ಪಾಠದ ಮುಂದಿನ ಭಾಗವನ್ನ ನೋಡೋಣ. ಕಾಶಿ ಕ್ಷೇತ್ರವನ್ನ ಲೇಖಕರು ಯಾವ ರೀತಿ ವರ್ಣಿಸಿದ್ದಾರೆ ಅನ್ನೋದನ್ನ ನೋಡೋಣ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.